ಸೊ ಈಗ ಇಸ್ ಇಟ್ ಸೊ ಓಕೆ, ಇಸ್ ಇಟ್ ಟ್ರೂ ದ್ಯಾಟ್ ರಿಷಬ್ ಸರ್ ನಿಮ್ಮ ಒಪಿನಿಯನ್ ತೊಗೊಳ್ತಾರೆ ಬಿಫೋರ್ ಸೈನಿಂಗ್ ಅ ಸ್ಕ್ರಿಪ್ಟ್? ಡಿಸ್ಕಸ್ ಮಾಡ್ತೀವಿ. ಅಂದರೆ ವಿ ಆರ್ ಪಾರ್ಟ್ನರ್ಸ್ ಇನ್ ಎವ್ರಿಥಿಂಗ್ ಥರ. ಅಂದರೆ ಏನು ನಾನು ರಿಷಬ್ಗೇನು ಶೇರ್ ಮಾಡಲ್ಲ ಅಂತ ಏನಿಲ್ಲ, ಇಲ್ಲ ರಿಷಬು ಅಷ್ಟೇ. ಎವ್ರಿಥಿಂಗ್ ಲೈಕ್ ಯಾರಾದರೂ ಕಾಲ್ ಮಾಡ್ತಿದ್ರೆ ಹೇಳ್ತಾರೆ. ಅದು ಒಂಥರ 10 yearsಯಿಂದ ಒಟ್ಟಿಗೆ ಹಾಗೆ ಇದು ಎವ್ರಿ ಸೆಕೆಂಡ್ ಎವ್ರಿ ಮಿನಿಟ್ ಒಟ್ಟಿಗೆ ಇದು ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಮಾಡಿ ಅದು ಅಭ್ಯಾಸ ಆಗಿಬಿಟ್ಟಿದೆ ಮೋಸ್ಟ್ಲಿ. ಈ ಹ್ಯಾಸ್ ಟು ಸೇ ಅವ್ರಿಗೆ. ಅದು ಇಲ್ಲದೆ ಇದ್ರೂ ಹಾಗೆ ಬರುತ್ತೆ. ಇವಾಗ ಯಾರಾದರೂ ಕಾಲ್ ಮಾಡಿದರೆ ಈ ಕಾಲ್ ಬಂದಿದೆ, ಈ ಮೀಟಿಂಗ್ ಇದೆ, ಇದು ಎಲ್ಲದೂ ಹಿಲ್ ಟೆಲ್ ಮಿ. ಅಂದರೆ ಅದೇನು ಅಪ್ಡೇಟ್ ಮಾಡಲೇಬೇಕು ಥರ ಅಲ್ಲ. ಇಟ್ಸ್ ಲೈಕ್ ಹಾಂ, ಅಭ್ಯಾಸ ಆಗ್ಬಿಟ್ಟಿದೆ. ಈಗ ನಿಮ್ಮ ಮಕ್ಕಳು, ಇಸ್ ಇಟ್ ಟ್ರೂ ದಟ್ ನಿಮ್ಮ ಕಿಡ್ಸ್ ದೇವ್ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಫೇಮ್ ಮೀನ್ಸ್? ನೋ, ಐ ಡೋಂಟ್ ಥಿಂಕ್ ಸೊ. ಇನ್ನೂ ಚಿಕ್ಕವರು ಗೊತ್ತಾಗ್ತಲ್ಲ ಅವ್ರಿಗೆ. ಅವ್ರಿಗೆ ಗೊತ್ತಾಗೋದು ಬೇಡ ಅನ್ನೋದೇ ನನ್ನ ಆಸೆ. ಅಂದರೆ ಲೆಟ್ ದೆಮ್ ಬಿ ಗ್ರೌಂಡೆಡ್. ಅವ್ರಿಗೆ ಯಾಕೆ ಗೊತ್ತಾಗಬೇಕು? ಆರಾಮಾಗಿ ಅವ್ರ ಚೈಲ್ಡ್ಹುಡ್ ಆರಾಮಾಗಿ ಕಳಿಬೋದಲ್ಲ ಅಂತ ಅನ್ಕೊ. ಫುಲ್ ಇವಾಗ ಅಲ್ಲಿ ಏನು ಶಿಫ್ಟ್ ಆಗಿದೆ, ಅಲ್ಲೇ ಇವಾಗ ಕುಂದಾಪುರನೇ ಮತ್ತೆ ಬ್ಯಾಂಗ್ಳೂರಿಗೆ ಬರೋ ಯೋಚನೆ? ಬರ್ತೀವಿ ವಿಲ್ ಕಮ್ ಬ್ಯಾಕ್. ಇವಾಗ ಅಂದರೆ ಅವ್ರದ್ದು ಅಕಾಡೆಮಿಕ್ ಇಯರ್ ನಡೀತಾ ಇದೆ, ಅರ್ಧ ಆಗ್ಬಿಟ್ಟಿದೆ ಅಲ್ಲ. ಸೊ ಇವಾಗ ವಿಲ್ ಗೋ ಬ್ಯಾಕ್. ಬರೀ ಕಾಂತಾರ ಪ್ರಾಜೆಕ್ಟಿಗೆ ಅದು ಶಿಫ್ಟ್ ಆಗಿದೆ. ಇಟ್ಸ್ ನಾಟ್ ಅ ಲೈಫ್ ಚೇಂಜ್. ಇಲ್ಲ ಇವಾಗ ಬರೋದಕ್ಕೆ ಮನ್ಸಾಗ್ತಾ ಇಲ್ಲ ಆ್ಯಕ್ಚುಲಿ. ಅಂದರೆ ವಿ ಕೂಡ ಕಮ್ ಇವಾಗ ಶಿಫ್ಟ್ ಆಗ್ಬೋದಾಗಿತ್ತು ವಾಪಸ್ಸು. ಇಬ್ಬರಿಗೂ ಒಂದು ತುಂಬ ನೆಮ್ಮದಿ ಇದೆ ಕುಂದಾಪುರ. ಅಲ್ಲಿ ನಿಜವಾಗ್ಲೂ ಸುಮ್ಮನೆ ಹೇಳ್ತಿಲ್ಲ, ಒಂದು ಸ್ವರ್ಗ ಥರ ಫೀಲ್ ಆಗುತ್ತೆ. ಅಲ್ಲಿ ಒಂದಿನ ನಿಮ್ದು ಹೆಂಗಿರುತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಶೂಟ್ ಇಲ್ಲದಾಗ? ಶೂಟ್ ಇಲ್ಲದೆ ಇದ್ರಣ ನನಗೂ ರಿಷಬ್ಗೂ ಇಲ್ಲಿ ತನಕ ಆ ಥರ ಟೈಮ್ ಸಿಕ್ಕಿಲ್ಲ. ಅಂದರೆ ಹೋದಾಗಿಂದ ಎವ್ರಿ ಡೇ ಲೈಕ್ ಅವ್ರ ಕೆಲಸ ನನ್ನ ಕೆಲಸ ಅದು ಇದು ಅಂತ ಒನ್ ಡೇ ಫುಲ್ಲು ನಾವಿಬ್ಬರು ಏನು ಕೆಲಸ ಇಲ್ಲದೆ ಕೂತ್ಕೊಳ್ಳೋ ಥರದ್ದೆಲ್ಲ ಅಷ್ಟು ಟೈಮ್ ಸಿಕ್ಕಿಲ್ಲ. ಏನಿಲ್ಲ ಅಂದರೆ ನಮ್ಮದು ಟೆಂಪಲ್ ಟ್ರಿಪ್ ಇರುತ್ತೆ, ಇನ್ನೇನೋ ಮೀಟಿಂಗ್ಸ್ಗಳು ಹಾಕ್ಕೊಂಡಿರ್ತೀವಿ, ಇದೆಲ್ಲ ಇರುತ್ತೆ. ಸೊ ರಿಷಬ್ ಪೇರೆಂಟ್ಸ್ನ ವಿಸಿಟ್ ಮಾಡ್ತೀವಿ, ಕೆರಾಡಿಗೆ ಹೋಗ್ತೀವಿ ಮಕ್ಳನ್ನ ಕರ್ಕೊಂಡು. ನಾನು ಕರ್ಕೊಂಡು ಹೋಗಿರ್ತೀನಿ, ರಿಷಬ್ ಬಂದು ಇನ್ ಬಿಟ್ವೀನ್ ಜಾಯ್ನ್ ಆಗ್ತಾರೆ. ಅಲ್ಲಿ ನೇಚರ್ ಮಧ್ಯದಲ್ಲಿ ತೋಟದಲ್ಲಿ ಓಡಾಡಿಕೊಂಡು ಹಸುಗಳ ಜೊತೆ ಮಕ್ಕಳು ಆಟ ಆಡಿಕೊಂಡು, ಕೋಳಿ ಎಲ್ಲ ಇದೆ, ಮಕ್ಕಳು ಗಮ್ಮತ್ತಲ್ಲಿರ್ತಾರೆ. ಅವ್ರ ಖುಷಿ ನೋಡ್ಬಿಟ್ಟು ನಮಗೊಂದು ಖುಷಿ. ನಾನು ರಿಷಬ್ ಇಬ್ಬರೇ ಅಲ್ಲೊಂದು ಸ್ಟ್ರೀಮ್ ಇದೆ, ರಿವರ್ ಇದೆ, ವಾಕಿಂಗ್ ಹೋಗ್ತೀವಿ. ಮಕ್ಕಳು ಅಷ್ಟೇ. ಅದು ನನಗೆ ಚೆನ್ನಾಗಿ ಅನಿಸಿದೆ ವಿತ್ ನೇಚರ್. ಇಲ್ಲಿ ಇವಾಗ ಬ್ಯಾಂಗ್ಳೂರಲ್ಲಿದ್ದರೆ ಹಾರ್ಡ್ಲಿ ಮಾಲ್ ಕರ್ಕೊಂಡು ಹೋಗು, ಅದು ಇದು ಈ ಥರದ ಆ್ಯಕ್ಟಿವಿಟೀಸ್. ಅವರೆಲ್ಲ ಎಷ್ಟು ಆರಾಮಾಗಿದ್ದಾರೆ ಅಂದರೆ ಸಮ್ ಟೈಮ್ ಯಾವತ್ತಾದರೂ ಸ್ವಲ್ಪ ಒಂದು ಟೈಮ್ ಸಿಕ್ಕಿದ್ರೆ ಅಲ್ಲೊಂದು ರಿವರ್ ಇದೆ, ಅಲ್ಲಿ ಒಂದು ಬೆಳ್ಳಾಲ ಅಂತ. ನಾನು ರಿಷಬ್ ಮಕ್ಕಳೆಲ್ಲ ಅಲ್ಲೋಗ್ಬಿಟ್ಟು ನ್ಯಾಚುರಲ್ ರಿವರಲ್ಲಿ ಜಂಪ್ ಮಾಡಿ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು, ಅಲ್ಲಿಗೆ ಫುಡ್ ಪ್ರಿಪೇರ್ ಮಾಡ್ಕೊಂಡು ಬರೋದಕ್ಕೆ ಹೇಳಿ ಅಲ್ಲೇ ಒಂದು ಮ್ಯಾಟ್ ಹಾಕ್ಕೊಂಡು ಮರದ ಕೆಳಗಡೆ ಕೂತ್ಕೊಂಡು ಒಂದು ಊಟ ಮಾಡಿ ಮಕ್ಕಳ ಜೊತೆಗೆ. ಸೊ ಲೈಕ್ ವೆರಿ ಫುಲ್ಫಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅದು. ನಥಿಂಗ್ ಕ್ಯಾನ್ ಲೈಕ್ ನೋ ಫಾರಿನ್ ಟ್ರಿಪ್ ಕ್ಯಾನ್ ಬ್ರಿಂಗ್ ದಟ್ ಕೈಂಡ್ ಆಫ್ ಅ ಹ್ಯಾಪಿನೆಸ್. ಸೊ ಆ ಥರ. ಸೊ ಅದಕ್ಕೆ ಅನಿಸುತ್ತೆ ಲೈಕ್ ತುಂಬ ಕೆಲಸ ಮಾಡಿ ಇವಾಗೇನೋ ಫಾರಿನ್ಗೆ ಹೋಗ್ಬೇಕು ವೆಕೇಷನ್ ಆ ಥರ ಅನ್ನಿಸ್ತಿಲ್ಲ. ಕುಂದಾಪುರಕ್ಕೆ ಹೋಗ್ಬಿಡೋಣ, ಅಲ್ಲಿ ಬೀಚ್ ಇದೆ, ಬೀಚ್ ಹತ್ರ ಒಂದು ಜೋಕಾಲಿ ಇದೆ, ಅಲ್ಲಿ ಕುತ್ಕೊಂಡು ಒಂದು ಆರಾಮಾಗಿ ಮಾತಾಡಿಕೊಂಡು ಒಂದು ಬೀಚ್ ವಾಕ್ ಮಾಡಿಕೊಂಡು ಐ ಥಿಂಕ್ ದ್ಯಾಟ್ ಗಿವ್ಸ್ ಮೋರ್ ಹ್ಯಾಪಿನೆಸ್ ಟು ಅಸ್. ಅಂದರೆ ಆ ಟೈಮ್ನ ನಾನು ಟೈಮ್ ಇರಲ್ಲ ಡೆಫಿನೆಟ್ಲಿ, ಬಟ್ ಸಮ್ಹಾವ್ ನನಗೆ ಮಕ್ಳ ಜೊತೆಗೆ ರಿಷಬ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಐ ಹ್ಯಾವ್ ದಟ್ ಮೆಚುರಿಟಿ. ರಿಷಬ್ದು ಏನು ಗೋಲೋ ಏನು ಡ್ರೀಮ್, ಐ ಹ್ಯಾವ್ ಟು ಬಿ ವಿತ್ ಹಿಮ್, ಅರ್ಥ ಮಾಡ್ಕೊಬೇಕು. ಫ್ಯಾಮಿಲಿ ಟೈಮ್ ಅಂತ ಸಿಗಲ್ಲ, ಪ್ರೈವೇಸಿ ಆ ಥರ ಅದೆಲ್ಲ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಮಕ್ಳಿಗೆ ಗೊತ್ತಾಗಲ್ವಲ್ಲ, ಪಪ್ಪ ಇಸ್ ಅ ಪಪ್ಪ, ಅವ್ರಿಗೆ ಆ ಟೈಮ್ ಬೇಕಲ್ವ. ಸೊ ನಾನೇನು ಮಾಡ್ತೀನಿ, ರಿಷಬ್ ಜಿಮ್ಮಲ್ಲಿ ಇರ್ತಾರೆ, ಸಮ್ ಟೈಮಿಗೆ ಬ್ರೇಕ್ ಇರುತ್ತೆ, ಬಟ್ ಅವ್ರಿಗೆ ಮಧ್ಯ ಡಿಸ್ಕಷನ್ ಮಧ್ಯದಲ್ಲಿ ಟೈಮ್ ಸ್ಕ್ವೀಸ್ ಮಾಡ್ಕೊಂಡು ಜಿಮ್ಮಿಗೆ ಬಂದಿರ್ತಾರೆ. ಅಲ್ಲಿ ಟೇಕ್ ಕಿಡ್ಸ್ ದೇರ್, ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಒಂದೆರಡು ಟಾಯ್ ತೊಗೊಂಡೋಗ್ಬಿಟ್ಟು ಜಿಮ್ಮಲ್ಲಿ ಹಾಕ್ಕೊಂಡು ಆಟ ಆಡಿಕೊಂಡು ರಿಷಬ್ ವರ್ಕೌಟು ಆಯಿತು, ಮಕ್ಳಿಗೆ ಒಂದು ಸ್ವಲ್ಪ ಟೈಮ್, ಆಮೇಲೆ ಒಂದು ಡ್ರೈವು. ರಿಷಬ್ ಇವಾಗೆಲ್ಲ ಅವ್ರದ್ದು ಈ ಟೀಮ್ ಜೊತೆಗೆ ಕೆಲಸಗಳಿಗೆ ಹೋಗ್ತಿರ್ತಾರಲ್ಲ, ಚಿಕ್ಕ ಡ್ರೈವ್, ಅಲ್ಲಿಂದ ಅಲ್ಲಿಗೆ ಒಂದು ಡ್ರೈವು, ಇಲ್ಲ ಅಲ್ಲೇನ ಇನ್ನೊಂದು ಸ್ವಲ್ಪ ಜಾಸ್ತಿ ಕರ್ಕೊಂಡು ಹೋಗ್ತೀರಾ ಇನ್ನೊಂದು ರೌಂಡ್ ಅಂತ ಅಂದ್ಕೊಂಡು ಒಂದು ರೌಂಡ್ ಹೋಗೋದಕ್ಕೆಲ್ಲ ಅದೆಲ್ಲ ಚೆನ್ನಾಗಿದೆ. ಅಲ್ಲಿ ಮರವಂತೆ ಇದೆ, ಬೀಚ್ ಇದೆ, ಅಲ್ಲಿ ತನಕ ಒಂದು ಡ್ರೈವ್ ಮಕ್ಳ ಜೊತೆಗೆ ಹೋಗ್ತೀವಿ, ಮಕ್ಳಿಗೇನಾದರೂ ಒಂದು ಅಲ್ಲೇ ಕೊಡಿಸ್ತೀವಿ. ಸೊ ಆ ಥರದ್ದೆಲ್ಲ. ಅದು ಬಿಟ್ಟರೆ ನನಗೆ ಟೈಮ್ ಆದಾಗ ಐ ವಿಲ್ ಸ್ಪೆಂಡ್ ಲೈಕ್ ಇನಫ್ ಟೈಮ್ ವಿತ್ ಕಿಡ್ಸ್. ರಿಷಬ್ ಒಟ್ಟಿಗೆ ನಾನು ಸಂಭಾವ ಆ ಥರದ್ದೆಲ್ಲ, ಈಗ ರಿಷಬ್ ಮಂಗ್ಳೂರಿಗೆ ಹೋಗ್ತಿರ್ತಾರೆ ಏರ್ಪೋರ್ಟ್ಗೆ, ಆ ಏರ್ಪೋರ್ಟಲ್ಲೇ ಒಂದು ಡ್ರೈವ್ ಪ್ಲ್ಯಾನ್ ಮಾಡ್ತೀವಿ. ಸೊ ದಟ್ ವಿಲ್ ಗೆಟ್ ಸಮ್ ಟೈಮ್ ಏನಾದರೂ ಡಿಸ್ಕಸ್ ಮಾಡೋದಕ್ಕೋ ನಮ್ಮದು ಅಂತ ಅಂದ್ಕೊಂಡು ಆ ಥರ ಎಲ್ಲ ಅಲ್ಲಿ ಪ್ಲ್ಯಾನ್ ಮಾಡ್ತೀನಿ ಸಂಹವ್. ಅದನ್ನು ಮಕ್ಳದ್ದು ರಿಷಬ್ ಕನೆಕ್ಷನ್ ಆಗಿರಲಿ, ನಂದು ರಿಷಬ್ ಜೊತೆಗೆ ಆಗಿರಲಿ, ಯಾವುದೋ ಒಂದು ಫುಲ್ ಸ್ಟ್ರೆಸ್ಸಲ್ಲಿ ಮೀಟಿಂಗಲ್ಲಿ ಇರ್ತಾರೆ, ಏನೋ ಟೆನ್ಷನ್ ಆಗ್ತಿರುತ್ತೆ, ನಾನು ಹೋಗ್ತೀನಿ ಅಲ್ಲಿ, ನಾನು ಎಲ್ಲ ಕಡೆ ಓಡಾಡ್ತಿರ್ತೀನಲ್ಲ, ಅದು ಐ ಟೋಲ್ ಯು ಅಲ್ಲ, ನಮ್ಮದು ಬೇಸ್ಗಳು 5 ಮಿನಿಟ್ಸ್ ಅಂತ, ಹೋಗಿ ಕಮ್ ಲೆಟ್ಸ್ ಗೋ ಫಾರ್ ಎ ವಾಕ್ ಅಂತ ಅಂದ್ಕೊಂಡು ಅಲ್ಲಿಂದ ಒಂದು ಹೋಗಿ ಬೀಚ್ ಹತ್ರ ಹೋಗಿ ನಿಂತ್ಕೊಳ್ತೀವಿ, ಒಂಚೂರು ವಾಕ್ ಮಾಡ್ತೀವಿ, ಸ್ವಲ್ಪ
ಒಂದು ಸ್ವಲ್ಪ ಏನೋ ಸ್ಟ್ರೆಸ್ ಕಡಿಮೆ ಆಗಿ ಥರ ಆಗುತ್ತೆ. ಇಲ್ಲ ತುಂಬ ಹೆವಿ ಅನ್ನಿಸ್ತಿದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು ಟೆಂಪಲ್ ಟ್ರಿಪ್ ಪ್ಲ್ಯಾನ್ ಮಾಡ್ತೀನಿ. ಆ ಥರದ್ದೆಲ್ಲ ಅದೊಂಥರ ನೆಮ್ಮದಿ ಹುಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಆ ಥರದ ಚಿಕ್ಕ ಚಿಕ್ಕದೊಂದು ಪ್ರಯತ್ನಗಳು. ಟಾಕಿಂಗ್ ಅಬೌಟ್ ಏರ್ಪೋರ್ಟ್, ರೀಸೆಂಟಾಗಿ ಕಾಂತಾರಾಗೆ ಪ್ರೈವೇಟ್ ಜೆಟಲ್ಲೆಲ್ಲ ವಿ ಸಾ ಫೋಟೋಸ್ ಅಲ್ವಾ, ನಂಗೆ ಯಾರೋ ಹಿಂಗೆ ಅಂದರು, ಏನು ರಿಷಬ್ ಸರ್ ಎಲ್ಲಿದ್ದವ್ರಿಗೆ ಜೆಟ್ ಗಿಟ್ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ ಅಂತಲ್ಲ. ಅಯ್ಯೋ ಇಲ್ಲ, ತೊಗೊಂಡಿಲ್ಲ, ಪ್ರೊಡಕ್ಷನಿಂದ ಕಳಿಸಿರೋದು. ವಿಜಯಣ್ಣ ಅದೆಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ. ಏನದು ದೊಡ್ಡ ಫ್ಯಾಡ್ ಅದು ಫ್ಯಾನ್ ಇಂಡಿಯಾ ಎಲ್ಲ? ನೋವೇ ನಮ್ಮ ಕೇಸಲ್ಲಿ ಹೇಳ್ತೀನಲ್ಲ, ಅದು ಇಟ್ ಈಸ್ ನಾಟ್ ಅಬೌಟ್ ಲಕ್ಸುರಿ ಇಲ್ಲ ಶೋ ಆಫ್ ಆ ಥರದ್ದೆಲ್ಲ ಏನೂ ಅಲ್ಲ. ರಿಷಬ್ಗೆ ಹೇಗಿತ್ತು ರಿಷಬ್ ಸಿಚುವೇಶನ್ ಅಂದರೆ, ಟು ಬಿ ಆನೆಸ್ಟ್, ಅದೇ ಸಮ್ಟೈಮ್ ಹೇಗೆ ಹೊರಗಡೆ ಕಾಣಿಸುತ್ತೆ ಒಳಗಡೆ ಏನಿರುತ್ತೆ ಅಂತ ಅಂದರೆ, ನಾವು ಪ್ರಮೋಷನ್ ಪ್ಲ್ಯಾನ್ ಮಾಡಬೇಕಾಗಿತ್ತು. ಬಟ್ ನಮಗೆ ಇನ್ನೂ ಕೆಲಸಗಳು ನಡೀತಿತ್ತು ಪೋಸ್ಟ್ ಪ್ರೊಡಕ್ಷನ್ದು. ಬಿಕಾಸ್ ಪ್ಯಾರ್ಲಲಿ ಮಾಡಿರೋದಕ್ಕೆ ಈ 2 ಮಂತ್ಸಲ್ಲಿ ಮಾಡೋದಕ್ಕಾಯಿತು ಇಷ್ಟು ಕೆಲಸನ. ಇಷ್ಟು ದೊಡ್ಡ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಅಷ್ಟು ಈಸಿಯಾಗಿ ಆಗಲ್ಲ. ಎವ್ರಿ ಡೇ ಲೈಕ್ ಆ VFX ಶಾರ್ಟ್ಸ್ ಆಗಿರಲಿ, ರಿಷಬ್ ಅರವಿಂದ್ ಕೂತ್ಕೊಂಡು ಅಲ್ಲೇ ರಿವ್ಯೂ ಮಾಡ್ತಿದ್ರು, ಶೂಟ್ ಮುಗಿಸ್ಕೊಂಡು ಬಂದು ಎಡಿಟರ್ ಹತ್ರ ಅವ್ರದ್ದು ಆ ಡೇನ ಅದು ಹೇಗೆ ಆ 24 hours ಹೇಗೆ ಯೂಟಿಲೈಸ್ ಮಾಡ್ತಿದ್ರು ಅಂದರೆ ಫಾರ್ ಎವ್ರಿಥಿಂಗ್ ಅವರು ಅಷ್ಟು ಆ ಟೈಮ್ ಮ್ಯಾನೇಜ್ಮೆಂಟ್. ಅಲ್ಲಿಂದ ಬಂದವರು ಆ ಎಡಿಟಿಂಗ್ ನೋಡ್ತಿದ್ದಕ್ಕೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನೂ ಪ್ಯಾರ್ಲಲಿ ಅಪ್ರೂವಲ್ ಕೊಡ್ಸ್ಕೊಂಡು ಮಾಡ್ಕೊಂಡು ಬಂದಿರೋದಕ್ಕೆ ಇವಾಗ ಈ 2 ಮಂತ್ಸಲ್ಲಿ ಇದನ್ನು ಅಚೀವ್ ಮಾಡೋದಕ್ಕಾಯಿತು. ಬಟ್ ಇಟ್ ವಾಸ್ ವೆರಿ ಹೆಕ್ಟಿಕ್, ಅಂದರೆ ತುಂಬ ಬಾಟಲ್ ನೆಕ್ ಸಿಚುವೇಶನ್ ಇತ್ತು ಇವತ್ತು ಕಾಪಿ ಆಚೆ ಬರಬೇಕಾದ್ರೆ. ಸೊ ರಿಷಬ್ ಅವರೇ ಹೀರೋ, ಅವರೇ ಡೈರೆಕ್ಟರ್, ಅವರು ಅಲ್ಲಿ ಅಪ್ರೂವಲ್ಸ್ಗೂ ಕೆಲಸಕ್ಕೂ ಇರಬೇಕು. ಲಾಸ್ಟ್ ಮಂತು ಲೈಕ್ ಅಲ್ಲಿ ಮ್ಯೂಸಿಕ್ ಕೆಲಸ ಎಲ್ಲ ಆಗಬೇಕಾದ್ರೆ ನಮ್ಮದು ಅಜೋಣ ಸ್ಟುಡಿಯೋ ಒಂದು ಬೆಡ್ ಇದೆ, ಅಲ್ಲಿ ಅವರು ಅಸಿಸ್ಟೆಂಟ್ ಇರ್ತಾರೆ ಅಲ್ಲಿ. ಸೊ ರಿಷಬ್ ಅಲ್ಲಿ ಹೋಗಿ ಅಲ್ಲೇ ಇದ್ದು ಅಲ್ಲೇ ಮಲ್ಕೊಂಡು ಅಜ್ಜು ಅಣ್ಣ ಅವರು ಇಬ್ಬರು ಒಟ್ಟಿಗೆ ಸೇರಿಕೊಂಡು ಮ್ಯೂಸಿಕ್ಕು ಎಲ್ಲ ಹಾಗೆ ಅಲ್ವಾ, ಇಬ್ಬರು ಡಿಸ್ಕಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಬ್ಬರು ಕೂತ್ಕೊಂಡು ಅದ್ರ ಜೊತೆಗೆ ಅಲ್ಲೇ ಒಂದು ಟೇಬಲ್ ಸೆಟ್ ಮಾಡ್ಕೊಂಡಿದ್ರು. ಅಲ್ಲಿಂದನೇ ಎಲ್ಲದು ಲಿರಿಕ್ಸ್ ಫೈನಲ್ ಮಾಡೋದ್ರಿಂದ, ಡಬ್ಬಿಂಗ್ ವಾಯ್ಸ್ ಫೈನಲ್ ಮಾಡೋದ್ರಿಂದ, VFX ಶಾರ್ಟ್ಸ್ ಅಪ್ರೂವಲ್, ಎವ್ರಿಥಿಂಗ್, ಪೋಸ್ಟ್ ಪ್ರೊಡಕ್ಷನ್ ಕೆಲಸ, ಇಲ್ಲಿ ಜೊತೆಗೆ ಅಜ್ಜು ಅಣ್ಣನ ಜೊತೆ ಕೆಲಸ ಎಲ್ಲ ಅಲ್ಲೇ ಮಾಡ್ಕೊಳ್ತಾ ಇದ್ದಿದ್ದು. ಅಜ್ಜು ಅಣ್ಣಂದೇ ಒಂದು ಚಿಕ್ಕ ಸ್ಪೇಸಲ್ಲಿ ಕೂತ್ಕೊಂಡು ಅಷ್ಟು ಬ್ಯುಸಿ ಇದ್ರು ಅವರು. ಇದ್ರ ಮಧ್ಯದಲ್ಲಿ ಪ್ರಮೋಷನ್ ಆಗಬೇಕಲ್ವ, ಸೊ ಪ್ರಮೋಷನ್ಗೆ ಹೇಗೆ ಹೋಗ್ಲಿಕ್ಕಾಗತ್ತೆ ಅವ್ರಿಗೆ. ಸೊ ಅವ್ರು ಕೊಚ್ಚಿ ಅಲ್ಲಿ ಇಲ್ಲಿ ಓಡಾಡಬೇಕಾದ್ರೆ ಇಟ್ ವಾಸ್ ಅ ನೀಡ್ ಆ್ಯಕ್ಚುಲಿ. ಅಂದರೆ ಟೈಮ್ ನಮಗೆ ಸೇವ್ ಆಗುತ್ತೆ 1 hour ಇನ್ ಬಿಟ್ವೀನ್ ಕೂಡ ನಮಗೆ. ರಿಷಬ್ ಬಾಂಬೆಗೆ ಹೋದ್ವಿ, ಪ್ರಮೋಷನ್ ಶುರು ಮಾಡಿರೋದೇ ತುಂಬ ಲೇಟು ಬಿಕಾಸ್ ಆಫ್ ಆಲ್ ದಿಸ್. ಲಾಸ್ಟ್ ಮೂಮೆಂಟಲ್ಲಿ ಪ್ರಮೋಷನ್ ಪ್ಲ್ಯಾನ್ ಮಾಡಿಬಿಟ್ಟು ಒಂದು ಡೇಯಲ್ಲಿ 2-3 ಪ್ಲೇಸಸ್ ಕವರ್ ಮಾಡೋ ಥರದಲ್ಲಿ, ಅದಕ್ಕೋಸ್ಕರ ಜೆಟ್ ಅಲ್ಲಿ ಹೋಗಿದ್ದಿದ್ದು. ಅದಾದಮೇಲೆ ಅಲ್ಲಿ ಬಾಂಬೆಲಿದ್ದೀವಿ, ಸಡನ್ನಾಗಿ ಏನೋ ಪ್ರಾಬ್ಲಮ್ ಆಗಿದೆ, ರಿಷಬ್ ಹ್ಯಾಸ್ ಟು ಕಮ್. ನೈಟಲ್ಲಿ ಅವ್ರು ವಾಪಸ್ ಕೊಚ್ಚಿಗೆ ಬಂದು ಬೆಳಗ್ಗೆ ಹಾಫ್ ಡೇ ಕೆಲಸ ಮಾಡಿದ್ದಾರೆ, ಅಲ್ಲಿ ಹೋಲ್ ನೈಟ್ ಕೆಲಸ ಮಾಡಿದ್ದಾರೆ, ಬೆಳಗ್ಗೆ ಮಾಡಿದ್ದಾರೆ. ನಾವು ಅಲ್ಲಿಂದ ಬಾಂಬೆಯಿಂದ ಕೊಚ್ಚಿಗೆ ಮತ್ತೆ ಬಂದು ರಿಷಬ್ನ ಪಿಕ್ ಮಾಡಿ ಅಲ್ಲಿಂದ ವಿ ವೆಂಟ್ ಟು ಡೆಲ್ಲಿ. ಓಹೋ. ಸೊ ಈ ಥರ ಎಲ್ಲ ಅಂದರೆ ಹೊರಗಡೆ ಅದೇನೋ ಬೇರೆನೇ ಥರ ಕಾಣಿಸುತ್ತೆ, ಬಟ್ ಅದು ತುಂಬ ಟೈಮ್ ಸೇವ್ ಆಗುತ್ತೆ. ಮಾರ್ಕೆಟಿಂಗ್ ಇದು ಇಟ್ ಈಸ್ ವಾಟ್ ಇಸ್ ನೀಡ್ ಆಫ್ ದಿ ಆರ್ ಅಂತ. ಆ್ಯಂಡ್ ಇದು ತುಂಬ ಕಷ್ಟ, ಡೈರೆಕ್ಟರ್ ಮತ್ತು ಹೀರೋ ಒಬ್ಬರೇ ಆಗಿದ್ದಾಗ ತುಂಬ ಕಷ್ಟ ಅದು. ಸೊ ಹಿಂಗಿದೆ ವೆಲ್ಸ್ ಫೈರ್ ಕಾರು? ಚೆನ್ನಾಗಿದೆ, ಇಟ್ಸ್ ವೆರಿ ಕಂಫರ್ಟೇಬಲ್. ವೆರಿ ಕಂಫರ್ಟೇಬಲ್.